ಹಲೋ ಎವ್ರಿವಾನ್, ಎಲ್ಲರೂ ಹೆಂಗಿದ್ದೀರಾ? ಡೈಲಿ ನಮ್ಮ ಚಾನಲಲ್ಲಿ ಒಂದೊಂದು ಪ್ರಾಡಕ್ಟ್ಸ್ ಬಗ್ಗೆ ಆ್ಯಂಡ್ ನ್ಯೂಟ್ರಿಷನ್ ಬಗ್ಗೆ ಆ್ಯಂಡ್ ವೆಯ್ಟ್ ಲಾಸ್ ಟಿಪ್ಸ್ ಬಗ್ಗೆ ಮಾತಾಡ್ತಾನೆ ಇದ್ದೀನಿ. ಇವತ್ತೊಂದು ಸೂಪರ್ ಪ್ರಾಡಕ್ಟ್. ಈ ಪ್ರಾಡಕ್ಟ್ನ ನಾವು ಎಲ್ಲ ಬೇಸಿಕ್ ಪ್ಯಾಕಲ್ಲೂ ಆ್ಯಂಡ್ ನಾವೆಲ್ಲರೂ ಇದನ್ನ ಡೈಲಿ ತಗೊಳ್ತೀವಿ. ಆ ಪ್ರಾಡಕ್ಟ್ ಏನಂದ್ರೆ ಅಫ್ರೆಶ್. ಈ ಅಫ್ರೆಶ್ನ ಯಾರೆಲ್ಲ ತಗೋಬೇಕು, ಯಾಕೆ ತಗೋಬೇಕು, ವೆಯ್ಟ್ ಲಾಸ್ ಮಾಡೋಕ್ಕೆ ಅಫ್ರೆಶ್ ಬೇಕಾ ಅಂತ ನಿಮಗೆ ಡೌಟ್ ಇರುತ್ತೆ. ಇದರಲ್ಲಿ ಎಷ್ಟು ಫ್ಲೇವರ್ ಐತೆ, ಈ ಫ್ಲೇವರ್ಸ್ ಎಲ್ಲ ಯಾರ್ಯಾರು ಯೂಸ್ ಮಾಡ್ಬೋದು ಅಂತ ಒಂದು ಕ್ಲಾರಿಫಿಕೇಶನ್ ಆದ ಒಂದು ಡೀಟೇಲ್ ಆದ ವಿಡಿಯೋನೇ ಇದು. ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ. ನಮ್ಮ ಚಾನಲ್ನ ಇನ್ನೂ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಮರಿದಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಆಗ ನಾನು ಹಾಕೋ ಎಲ್ಲ ನ್ಯೂಟ್ರಿಷನ್ ಬಗ್ಗೆ ವಿಡಿಯೋಸ್ ನಿಮಗೆ ಡೇ ಟು ಡೇ ಅಪ್ಡೇಟ್ ಸಿಗುತ್ತೆ. ಫಸ್ಟ್ ಬಂದು ಅಫ್ರೆಶ್ನ ಒಂದು ಎನರ್ಜಿ ಡ್ರಿಂಕ್ ಮಿಕ್ಸ್ ಅಂತ ಹೇಳ್ತಾರೆ. ಅಫ್ರೆಶ್ನ ನೀವು ತಗೊಳ್ಳೋವಾಗ ನಿಮ್ಮ ಮೈಂಡು ತುಂಬಾ ಆಕ್ಟಿವ್ ಆಗಿರುತ್ತೆ. ಅದು ಮಾತ್ರ ಇಲ್ದಲೆ ತುಂಬಾ ಎನರ್ಜಿಯಾಗಿ ಫೀಲ್ ಮಾಡ್ತೀರಾ. ಅಂಡ್ ಅಫ್ರೆಶ್ ಬಾಕ್ಸ್ ಅಲ್ಲಿ 40 ಗ್ರಾಮ್ ಕೆಫೈನ್ ಕೊಟ್ಟಿದ್ದಾರೆ. ಅಂಡ್ ಅದ್ ಮಾತ್ರ ಇಲ್ದಲೆ ಇದು ಯಾವ್ದಿಂದ ಕೊಟ್ಟಿದ್ದಾರೆ ಅಂದ್ರೆ ಆರೆಂಜ್ ಪೀಕೋ. ಅದ್ ಮಾತ್ರ ಇಲ್ದಲೆ ಗ್ರೀನ್ ಟೀ ಎಕ್ಸ್ಟ್ರಾಕ್ಟ್ ಇಂದ ಮತ್ತೆ ನ್ಯಾಚುರಲ್ ಕೆಫೈನ್ ಇಂದ ಈ ಪ್ರಾಡಕ್ಟ್ ನ ರೆಡಿ ಮಾಡಿ ಕೊಟ್ಟಿದ್ದಾರೆ. ಅಫ್ರೆಶ್ ನ ನೀವು ಒನ್ ಟೈಮ್ ತಗೊಳ್ಳಾಗ 4 ಕಿಲೋ ಕ್ಯಾಲರೀಸ್ ಅಷ್ಟೇ ಕೊಟ್ಟಿದ್ದಾರೆ. ಅಫ್ರೆಶ್ ನ ಹೆಂಗ್ ಈಸಿಯಾಗಿ ಪ್ರಿಪೇರ್ ಮಾಡೋದು ಅಂತ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಒಂದು 250 ml ಇಲ್ಲ 300 ml ಹಾಟ್ ವಾಟರ್ ಆದ್ರೂ ಸರಿ, ಕೋಲ್ಡ್ ವಾಟರ್ ಆದ್ರೂ ಸರಿ, ಅದರಲ್ಲಿ 2 ಸ್ಪೂನ್ ಆಫ್ ಅಫ್ರೆಶ್ ನ ಆಡ್ ಮಾಡ್ಕೊಳ್ಳಿ. ಅಂಡ್ ಮಿಸ್ ಮಾಡಿದ್ರೆ ಚೆನ್ನಾಗಿ ಮಿಕ್ಸ್ ಮಾಡಿ, ಆಗ್ಲೇ ಆ ಇಂಗ್ರೀಡಿಯೆಂಟ್ಸ್ ಎಲ್ಲ ಅದರಲ್ಲಿ ಇರುತ್ತೆ. ನೀವು ವೆಯ್ಟ್ ಲಾಸ್ ಮಾಡ್ತಾ ಇದ್ದೀರಾ ಅಂದ್ರೆ ಹಾಟ್ ವಾಟರ್ ಅಲ್ಲೇ ತಗೊಳ್ರಿ, ಸ್ವಲ್ಪ ಹಬೆ ಇರೋ ತರ ತಗೊಳ್ರಿ, ಆಗ್ಲೇ ನಿಮ್ಮ ವೆಯ್ಟ್ ಲಾಸ್ ತುಂಬಾ ಫಾಸ್ಟ್ ಆಗಿರುತ್ತೆ. ಅಫ್ರೆಶ್ ನ ತಗೊಳ್ಳೋವಾಗ ನಮ್ ಬ್ಲಡ್ ಅಲ್ಲಿರೋ ಆಕ್ಸಿಜನ್ ಲೆವೆಲ್ ಇನ್ಕ್ರೀಸ್ ಮಾಡಕ್ಕೆ ತುಂಬಾನೇ ಹೆಲ್ಪ್ಫುಲ್ ಆಗಿರುತ್ತೆ. ಅಫ್ರೆಶ್ ಅಲ್ಲಿ ಟೋಟಲ್ 7 ಫ್ಲೇವರ್ಸ್ ಐತೆ. ಯಾರ್ಯಾರು ತಗೋಬೇಕು, ಹೆಂಗ್ ತಗೋಬೇಕು ಅಂತ ಡೀಟೇಲ್ ಆಗಿ ನೋಡೋಣ. ಫಸ್ಟ್ ಒನ್ ನ್ಯಾಚುರಲ್ ತುಳಸಿ, ಸೆಕೆಂಡ್ ಒನ್ ಲೆಮನ್, ಥರ್ಡ್ ಒನ್ ಪೀಚ್, ಫೋರ್ತ್ ಒನ್ ಸಿನಮನ್, ಫಿಫ್ತ್ ಒನ್ ಜಿಂಜರ್, ಸಿಕ್ಸ್ತ್ ಒನ್ ಇಲಾಚಿ ಅಂಡ್ ಸೆವೆಂತ್ ಒನ್ ಸೂಪರ್ ಆದ ಫ್ಲೇವರ್ ಕಾಶ್ಮೀರ್ ಕವಾ. ಯಾರ್ಯಾರಿಗೆ ತುಂಬಾ ಕೋಲ್ಡ್ ಆಯ್ತೋ ಆ ಟೈಮಲ್ಲಿ ನೀವು ನ್ಯಾಚುರಲ್ ತುಳಸಿ ತಗೋಬಹುದು, ತುಂಬಾನೇ ರಿಲ್ಯಾಕ್ಸ್ ಆಗಿ ಫೀಲ್ ಮಾಡ್ತೀರಾ. ಲೆಮನ್ ಫ್ಲೇವರ್ ತಗೊಳ್ಳೋರು ಲೈಕ್ ಮಾಡಿ ತಗೋಬಹುದು, ಬಟ್ ಹೆಡ್ಡೇಕ್ ಇದ್ರೆ ಲೆಮನ್ ಫ್ಲೇವರ್ ನ ತಗೋಬೇಡಿ. ಪೀಚ್ ಫ್ಲೇವರ್ ಬಂದು ಎಲ್ಲರೂ ತಗೋಬಹುದು ಅಂಡ್ ವೆಯ್ಟ್ ಲಾಸ್ಗೂ ತುಂಬಾನೇ ಹೆಲ್ಪ್ಫುಲ್ ಆಗಿರುತ್ತೆ. ಫೋರ್ತ್ ಒನ್ ಬಂದು ಸಿನಮನ್. ಸಿನಮನ್ ಅಂದ್ರೆ ಪಟ್ಟೆಯಿಂದ ಎಕ್ಸ್ಟ್ರಾಕ್ಟ್ ಮಾಡಿ ಕೊಟ್ಟಿದ್ದಾರೆ. ನಾವು ಡೈಲಿ ಬೇಸಿಸ್ ಅಲ್ಲಿ ಇದು ತಗೊಳ್ಳೋವಾಗ ನಮ್ಮ ಆರ್ಗನ್ಸ್ ಎಲ್ಲ ಸಪೋರ್ಟ್ ಆಗುತ್ತೆ. ಫಿಫ್ತ್ ಒನ್ ಜಿಂಜರ್. ಈ ಜಿಂಜರ್ ಫ್ಲೇವರ್ ನ ಕಂಪೇರ್ ಮಾಡುವಾಗ ಜಿಂಜರ್ ಫ್ಲೇವರ್ ತಗೊಂಡಿದ್ದವರು ಕ್ವಿಕ್ ರಿಸಲ್ಟ್ ತಗೊಂಡಿದ್ದೀನಿ ಅಂತ ನನ್ನ ಕಸ್ಟಮರ್ ಹೇಳಿದ್ದಾರೆ. ಮತ್ತೆ ಅಲ್ಸರ್ ಪ್ರಾಬ್ಲಮ್ ಇರೋರು ಈ ಜಿಂಜರ್ ಫ್ಲೇವರ್ ನ ತಗೊಳಕ್ ಹೋಗ್ಬೇಡಿ. ಅಂಡ್ ಸಿಕ್ಸ್ತ್ ಒನ್ ಇಲಾಚಿ. ಇಲಾಚಿ ಅಂದ್ರೆ ಏಲಕ್ಕಿಯಿಂದ ಇದನ್ನ ಎಕ್ಸ್ಟ್ರಾಕ್ಟ್ ಮಾಡಿ ಕೊಟ್ಟಿದ್ದಾರೆ. ತುಂಬಾ ಜನ ಟೀ ಅಲ್ಲಿ ಏಲಕ್ಕಿನ ಹಾಕಿ ಕುಡಿತೀರಾ, ಅದ್ ಬದಲು ಇದನ್ನ ಕುಡೀರಿ, ನಿಮ್ಗೆ ಮೈಂಡ್ ತುಂಬಾನೇ ರಿಫ್ರೆಶ್ ಆಗಿರುತ್ತೆ. ಲಾಸ್ಟ್ ಪ್ರಾಡಕ್ಟ್ ಅಂಡ್ ನನ್ಗೆ ತುಂಬಾ ಇಷ್ಟ ಆದ ಪ್ರಾಡಕ್ಟ್, ಮತ್ತೆ ಬೇರೆ ಫ್ಲೇವರ್ ನ ತಗೊಳ್ಳೋವಾಗ ನಮ್ಗೆ ಸ್ವಲ್ಪ ಸ್ಟ್ರೆಸ್ ಫೀಲ್ ಇರುತ್ತೆ. ಕಾಶ್ಮೀರ್ ಕವಾ. ಇದನ್ನ 22 ಅಲ್ಲಿ ಲಾಂಚ್ ಮಾಡಿದ್ರು. ಕಾಶ್ಮೀರ್ ಕವಾ ನಾನು ತಗೊಳ್ಳೋವಾಗ ಯಾರು ಇಲ್ದೆ ಪ್ಲೇಸ್ ಅಲ್ಲಿ ಇದ್ರೆ ಹೆಂಗಿರುತ್ತೆ ಆ ತರ ಫೀಲ್ ಆಗುತ್ತೆ. ಅಂಡ್ ಸ್ವಲ್ಪ ಮೆಂಟಲಿ ಪೀಸ್ ಆಗಿ ಫೀಲ್ ಮಾಡ್ತೀನಿ. ಮೈಂಡ್ ಫುಲ್ ಸೂಪರ್ ಆಗಿರುತ್ತೆ. ಈ 7 ಫ್ಲೇವರ್ ಅಲ್ಲಿ ನಿಮ್ಗೂ ಯಾವ ಫ್ಲೇವರ್ ಇಷ್ಟ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಮರಿದಲ್ಲೇ ಕಮೆಂಟ್ ಮಾಡಿ. ಸೊ ಫರ್ದರ್ ಆಗಿ ನಿಮ್ಗೆ ಏನೇ ಡೀಟೇಲ್ಸ್ ಬೇಕು ಅಂದ್ರೆ ನನ್ನ ನಂಬರ್ಗೆ ಕಾಲ್ ಮಾಡಿ, ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡಿ ಗೈಡ್ ಮಾಡ್ತೀನಿ. ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದ್ದಿದ್ರೆ ಮರಿದಲ್ಲೇ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡ್ಕೊಳ್ಳಿ. ಓಕೆ ವಿವಾಸ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ.